ಕೃಷ್ಣಾ ನದಿ ನೀರು ಪಾಲು ಬೇಕು ಅಂತ ಅಂದ್ಬಿಟ್ಟು ನಿನ್ನೆ ಆಂಧ್ರ DCMಗೆ ಒಂದು ಮನವಿ ಪತ್ರವನ್ನು ಕೊಟ್ಟರು. ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮನವಿ ಪತ್ರ ಕೊಟ್ಟರು. ಅವರು ಕೂಡ ನೋಡಿ, ಹಂಗಿದ್ರೆ ನಾನು ಪವನ್ ಕಲ್ಯಾಣ್ ಅವ್ರನ್ನ ಖಂಡಿತವಾಗ ನಾನು ಮನವಿ ಮಾಡ್ತೀನಿ, ಅಭಿನಂದಿಸ್ತೀನಿ. ದಯವಿಟ್ಟು ಕೃಷ್ಣಾ ನದಿ ನೀರು ಕೊಟ್ಟರೆ ನಮಗೂ ಅನುಕೂಲ. ಒಂದು ಕಡೆಯಿಂದ ಎತ್ತಿನೊಳೆ, ಒಂದು ಕಡೆಯಿಂದ ಕೃಷ್ಣಾ ನದಿ ಎಲ್ಲ ಬರಲಿ ಬಿಡಿ, ನಾವು ಬೇಡ ಅಂತೀವ. ಈಗ ಖಂಡಿತವಾಗೂ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಅವರೆಲ್ಲ ಮನವೊಲಿಸಿ ಖಂಡಿತವಾಗೂ ನೀರು ತರಲಿ. ಯಾರು ನೀರು ತಂದರೂ ನಾವು ಅಭಿನಂದಿಸ್ತೀವಿ. ಅದಕ್ಕೆ ನಮ್ಮ ಸಹಮತ ಇದೆ ಸರ್. ಅದಕ್ಕೆ ನಾನು ಪವನ್ ಕಲ್ಯಾಣ್ ಅವ್ರಿಗೂ ಅಭಿನಂದಿಸ್ತೀನಿ ಸರ್. ಯಾವ ರೀತಿ ಅನುಕೂಲ ಆಗುತ್ತೆ ಕೃಷ್ಣಾ ನದಿ ನೀರು ಬಂದರೆ ಈ ಕಡೆ ಬಟ್ ಅದು ವಾಸ್ತವವಾಗಿ ಎರಡು ಸ್ಟೇಟ್ ಮಧ್ಯೆ ಅವರು ಸ್ಪೀಚಲ್ಲಿ ನಿಂತು ಭಾಷಣ ಬಿಗಿದಿದ ತಕ್ಷಣ ಸಾಧ್ಯ ಆಗುತ್ತಾ ಅನ್ನೋದು ನನ್ನ ಡೌಟ್. ಇವತ್ತು ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಹೇಳ್ಬಿಟ್ಟಿದ್ದಾರೆ, ಇದನ್ನು ಖಂಡಿತವಾಗೂ ಇದನ್ನು ತಪ್ಪದೆ ಆಂಧ್ರ ಪ್ರದೇಶ ಅವ್ರ ಜೊತೆ ಅವ್ರದ್ದೇ ಸಮ್ಮಿಶ್ರ ಸರ್ಕಾರ ಇದೆ, ಅಂದರೆ BJP JDS ಅಲಿಯನ್ಸಲ್ಲಿದ್ದಾರೆ, ಅವ್ರು ಮನವೊಲಿಸಿ ತರ್ಬೋದು. ನಾವು ರಾಜ್ಯ ಸರ್ಕಾರದಿಂದ ಏನೆಲ್ಲ ಕ್ಲಿಯರೆನ್ಸ್ ಬೇಕೋ ನಾವು ಕೊಡಿಸ್ತೀವಿ. ಯಾವ ರೀತಿ ಮೊದಲು ಬ್ರೋಕರ್ಗಳು ಹೋಗೋರು ವಿಧಾನಸೌಧದಲ್ಲಿ, ಈಗ ಜೋಕರ್ ಹೋಗ್ತಾ ಇದ್ದಾರೆ. ಖುಷಿ ಆಯ್ತು ನನಗೆ. ಬ್ರೋಕರ್ಗಿಂತ ಜೋಕರೇ ಮೇಲು ಅಂತ ಅಲ್ವಾ? ಸೊ ನಮ್ಮ ನೀವೇ ಹೇಳ್ರಿ ಸರ್. ಹೇಳಿ ಸರ್. ಇನ್ನೊಂದು ಮೊದಲು ಬ್ರೋಕರ್ ಹೋಗ್ತಾ ಇದ್ರು, ಈಗ ಜೋಕರ್ ಹೋಗ್ತಾ ಇದ್ದಾರೆ. ಜೋಕರ್ ಏನು ಮಾಡ್ತಾರೆ? 4 ಜನ ಸಂತೋಷಕ್ಕೆ ಕಾರಣ ಆಗ್ತಾರೆ. ಸೊ ಬ್ರೋಕರ್ಗಿಂತ ಜೋಕರ್ ಏನಿರಲ್ಲ. ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ನೀವು ನನ್ನನ್ನು ಯಾವುದಾದ್ರು ಹೆಸರು ಫೋಟೋಗಳು ಹಾಕಿ ನೀವು ಇದು ಮಾಡಿ. ಬ್ರೋಕರ್ಗಿಂತ ಜೋಕರ್ ಬೆಟ್ರು ಅಂತ. ಅಲ್ಲ, ನಾನು ಜೋಕರೇನಪ್ಪ. ನಾನು ಜೋಕರ್ರೇ. ಯತ್ನಾಳವರು 11 JCB ನಿಲ್ಲಿಸ್ತಾರಂತೆ. 15 ವಾರ್ಡ್ ಡೆವಲಪೇ ಆಗಿಲ್ಲ. ಅವ್ರು 15 JCB ನಿಲ್ಲಿಸ್ಬೇಕು. ಯತ್ನಾಳ್ ಸಾಹೇಬರಿಗೆ ದಮ್ ಇದ್ರೆ ನನ್ನ ಮೇಲೆ ಬಂದಿದ್ದೀನಿ ಅಂತಿದ್ದೀನಿ. ನನ್ನ ಪಾರ್ಟಿ ಅವಕಾಶ ಕೊಟ್ಟರೆ ನಾನು ಹೋಗಿ ನಿಲ್ತೀನಿ. ಅವ್ರು ನೋಡಿದ್ರೆ 28ಕ್ಕೆ CM ಆಗ್ತೀನಿ ಅಂತ. BJPಯಲ್ಲಿ ಮೆಂಬರ್ಶಿಪ್ಪೇ ಕೊಟ್ಟಿಲ್ಲ. BJP ಕೈಯಲ್ಲೇ 70 ಸೀಟ್ ತೊಗೊಳಕ್ಕಾಗಲ್ಲ. ಇವ್ರು CM ಆಗಿ ಹೋಗ್ತಾರೆ ಅಂತ ಅಗಲ್ಗನ್ಸ್ ಕಾಣ್ತಾ ಇದ್ದಾರೆ. ಯತ್ನಾಳ್ ಸಾಹೇಬರು ಕಾಣಲಿ, ಏನು ಮಾಡೋದು? ಸರ್, ಈಗ ನಿಮ್ಮನ್ನ ಹಿಂದೂ ಹುಲಿ ಅಂತಾರೆ. ಪ್ರದೀಪ್ ಈಶ್ವರ್ ಅವರು ನಿಮ್ಮನ್ನ ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ. ಅದಕ್ಕೆ ಅವ್ರು ಬರಬೇಕಲ್ಲ. ಹಿಂದೂ ಧರ್ಮದ ಬಗ್ಗೆ ನಾಲೆಜ್ ಇದ್ರೆ ಬರ್ಬೋದಲ್ಲ. ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮಕ್ಕೆ ಅವ್ರು ಏನಾದರೂ ಕೊಡುಗೆ ಕೊಟ್ಟಿದ್ರೆ ಗೊತ್ತಾ ಅವರಿಗೆ? ಋಗ್ವೇದ, ಸಾಮವೇದ ಎಲ್ಲ ವೇದಗಳ ಅರ್ಥ ಗೊತ್ತಾ? ಭಗವದ್ಗೀತೆ ಗೊತ್ತಾ ಅವರಿಗೆ? ಗೊತ್ತಿರ್ಬೇಕಲ್ಲ. ಏನು ಗೊತ್ತಿಲ್ಲದೆ ಸುಮ್ಮನೆ ಪಾಪ ಸರ್. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ಠೇವಣಿನೇ ಬರಲ್ಲ ಅಂತ ಹೇಳಿದ್ದಾರೆ. ಲಾಸ್ಟು ಹಂಗೆ ಅಂತಿದ್ರಲ್ಲ, 23 ಏನಾಯ್ತು ಅಣ್ಣ? ನೀವು ನಂಬಲ್ಲ. ನಮ್ಮ ಆಂಬುಲೆನ್ಸಲ್ಲಿ ಸರ್ವಿಸ್ ತೊಗೊಂಡಿರೋರು ಓಟ್ ಹಾಕಿದ್ರು ನನಗೆ 50,000 ಬಂದಿದ್ದು. ನಾನು ಸಿಂಪಲಾಗಿ ಹೇಳ್ತಿದ್ದೀನಿ, ನನ್ನ ಸರ್ವಿಸ್ ಏನು ಅಂತ ಗ್ರಾಸ್ ರೂಟ್ ಲೆವೆಲ್ ಗೊತ್ತು, ಕಾಮನ್ ಮ್ಯಾನಿಗೆ ಗೊತ್ತು. ನನಗೆ ನಂಬಿಕೆ ಇದೆ ಅಣ್ಣ. ಯಾರೋ 20-30 ಜನ ಬೆಂಗಳೂರು ಬಾಯ್ಸ್ ಮಾತಾಡಿದ ತಕ್ಷಣ ಏನು ಪೀಠಗಳು ಅಲ್ಲಾಡ್ತಾವ ಏನು? ಅಂದರೆ ಬೆಂಗಳೂರು ಬಾಯ್ಸ್ ಅಂದರೆ ಮಾಡೋಕ್ಕೆ ಕೆಲಸ ಇದ್ದೆ, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಸುಮ್ಮನೆ ಬೆಂಗಳೂರಿಗೆ ಹೋಗಿ ಇವ್ರು ಬಕೆಟ್ ಹಿಡಿಯೋರು ಅಂತ ಅಲ್ವಾ? ಒಂದು ಅಡುಗೆ ನೇಪಿ ಅಲ್ಲಿ